ಕೈ ಹಿಡಿದು ಎಳೆಯಕ್ಕೂ ಬರುತ್ತೆ, ಎತ್ತಿದ ಕೈ ತಡಿಯಕ್ಕೂ ಬರುತ್ತೆ. ಸಮಯ ಸಂದರ್ಭ ಬಂದ್ರೆ ಕೈ ಎತ್ತಕ್ಕೂ ಗೊತ್ತು. ಸೌಂದರ್ಯ ಒಂದೇ ಇದ್ರೆ ಸಾಲದು, ತೋಳಲ್ಲಿ ತಾಕತ್ತು ಇರಬೇಕು. ಕಬ್ ಎಷ್ಟೇ ಎತ್ತರ ಬೆಳೆದ್ರು ಅದು ಸಿಹಿ ಆಗಿಲ್ಲ ಅಂದ್ರೆ ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಅದೇ ತರ ನಮ್ಮಲ್ಲಿ ಒಳ್ಳೆತನ ಇದ್ರೇನೆ ಜನ ನಮ್ಗೆ ಬೆಲೆ ಕೊಡೋದು. ಏನೇ ಮಾಡ್ದೆ? ಅಲ್ಲಿ ನೋಡು. ಯಾಕೆ 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 ಹಿಂಗ್ ಮಾಡ್ದೆ? ಇದನ್ನ ಮಸಿ ಬಳಿಯೋದು ಅಂತಾರೆ. ಯಾರಾದ್ರೂ ಅಪರಾಧ ಮಾಡಿದ್ರೆ ಹಿಂಗೆ ಮಸಿ ಬಳಿತಾರೆ. ನೀನು ಅಪರಾಧ ಮಾಡ್ದೆ. ಸಮಯ ಬಂದಾಗ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಹೆದರ್ಕೊಬಿಡಿ, ಆರಾಮಾಗಿರಿ. ಮನುಷ್ಯನ ಜೀವನದಲ್ಲಿ ಒಂದ್ಸಲ ಕಪ್ಪು ಚಿಕ್ಕಿ ಬಂದ್ರೆ ಅವನ ಜೀವನನೇ ಮುಗೀತು ಅಂತ ಅಂತಾರೆ. ನಾನು ನಿಮ್ಮ ಮುಖದ ಮೇಲೆ ಕಪ್ಪು ಗೆರೆನೇ ಎಳ್ದಿದ್ದೀನಿ, ಅಲ್ಲಿಗೆ ನಿಮ್ ಜೀವನ ಮುಗೀತು ಅಂತ ಅರ್ಥ. ಇದು ಆರಂಭ ಅಷ್ಟೆ, ಇನ್ನು ಅಂತ್ಯ ತುಂಬಾ ದೂರ ಇದೆ. ನಮ್ಮಿಬ್ರು ಹೋರಾಟದಲ್ಲಿ ನಿಮ್ಮಂತ ಕಲನಾಯಕಿ ಮುಂದೆ ನನ್ನಂತ ನಾಯಕಿನೇ ಗೆಳೋದು. ಇಬ್ರು ಸೇರ್ಕೊಂಡು ನನ್ನ ಮುಖಕ್ಕೆ ಯಾವ್ದೋ ಹಾರ್ಡ್ ಬಣ್ಣ ಎಲ್ಲ ಮೆತ್ಬಿಟ್ರು. ಇಷ್ಟು ದಿವಸ ಹುಲಿ ತರ ಸಿಕ್ದವ್ರನ್ನ ಸಿಗದಾಗ್ತಾ ಇದ್ಲು ಸೌಂದರ್ಯ. ದೀಪ ಅವಳ ಹಲ್ಲನ್ನ ಕಿತ್ತಾಕಿದ್ದಾಳೆ. ಇನ್ನು ಮುಂದೆ ಸೌಂದರ್ಯ ದೀಪನ ಮುಂದೆ ಪಾಲ ಬಿಚ್ಚಕ್ಕಾಗಲ್ಲ. ಸ್ವಲ್ಪ ಮಜಾ ತಮ್ಮ. ಇದೇನು ಸೌಂದರ್ಯ, ಮತ್ತೆ ಮೇಕಪ್ ಮಾಡ್ಕೊಳ್ತಾ ಇದೆಯಾ? ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದೆಯಾ? ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಮೇಕಪ್ ಮಾಡ್ಕೋಬೇಕಾ? ನಕ್ಕೋ ಮುಖ ಸ್ವಲ್ಪ ಡಲ್ ಅನ್ಸ್ತು, ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಡಲ್ ಆಗಿದೆಯಾ? ದೀಪ ಏನಾದ್ರೂ ಬಂದಿದ್ಲಾ? ಇಲ್ಲ. ಆಹಾ, ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂಗ ಆಗೋಯ್ತು ನಿನ್ ಕತೆ. ನೋವು ಕಡಿಮೆ ಆಯ್ತಾ? ಪರವಾಗಿಲ್ಲ. ಮನೆಗೆ ಹೋದ್ಮೇಲೆ ಅತ್ತೆಗೆ ಹೇಳಿ ಔಷಧಿ ಹಚ್ಚಿಸ್ಕೊ. ನೀನ್ ಸಿಕ್ಕಿದೆ ಅಂತ ನಮ್ಮಮ್ಮಗೆ ಗೊತ್ತಾದ್ರೆ ನನಗೆ ಬೈತಾರಷ್ಟೇ. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ಅವ್ರಿಗೆ ನನ್ ಕಂಡ್ರೆ ಇಷ್ಟನೇ ಇದೆ. ಹೌದು, ಅವರು ತುಂಬಾ ಒಳ್ಳೆಯವರು. ಆದ್ರೆ ಅಂಥವ್ರ ಮೇಲೆ ಸುಳ್ಳು ಆಪಾದನೆ ಹಾಕ್ಬಿಟ್ಟು ಮನೆಯಿಂದ ಹೊರಗೆ ಬಂದಿಲ್ಲ, ಅದು ಸರಿನಾ? ನಿನ್ನಂತ ಉಸಿರು ಒಳ್ಳೆ ನಾನು ಯಾವತ್ತೂ ನಂಬಲ್ಲ. ಬಾಯಿ ಜೋರಿರೋರು ಬೇಕಾದ್ರೆ ಮದುವೆ ಆಗ್ಬೋದು, ಆದ್ರೆ ಮನ್ಸಲ್ಲಿ ಹುಳಿ ಇಟ್ಕೊಂಡಿರೋರ್ನ ಯಾರು ಮದುವೆ ಆಗ್ಬಾರ್ದು. ಅಂದ್ರೆ ನನ್ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಡೀರೋ. ನರಸಿಂಹ, ಒಂದ್ ನಿಮಿಷ. ಹೇ, ಬಣ್ಣ ಕೊಟ್ರೋ? ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಹೋಲಿ. ಅಣ್ಣಂಗೆ ಲವ್ ಆಗಿದೆ. ಮಾಡಿ ಬರಿ, ಅಣ್ಣಂಗೆ ಲವ್ ಆಗಿದೆ. ಸುಮ್ಮನೆ ಇವತ್ತು ಹೋಳಿ ಹಬ್ಬ. ಎಲ್ಲರೂ ಬಣ್ಣ ಹಚ್ಕೊಂಡು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡ್ಕೋತಾ ಇದ್ದಾರೆ. ನಾನೊಬ್ಬ ಮಾತ್ರ ಒಂಟಿಯಾಗಿದ್ದೀನಿ. ಸಂತೋಷ ಸಂಭ್ರಮ ಹಂಚ್ಕೊಳ್ಳೋಕೆ ಯಾರು ನನ್ನ ಜೊತೆಲಿಲ್ಲ. ಇದು ಒಬ್ಬ ಮಗಳನ್ನ ಕಳ್ಕೊಂಡು ಒಂಟಿ ಆಗ್ಬಿಟ್ಟೆ. ಹಾಗೆ ನೋಡಿದ್ರೆ ನಾನು ಬದುಕಿರೋದೇ ಹೆಚ್ಚು. ನನ್ನ ಮಗಳ ಸಾವಿಗೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಬದುಕಿದ್ದೀನಿ. ಅದಕ್ಕೆ ಯಾವಾಗ ಸಮಯ ಕೂಡ ಬರುತ್ತೋ ಅತ್ತೆಯವ್ರಿಗೆ ಗೊತ್ತು. ಸರ್,
ನೀನೇ ಹೋಗಿ ಬಂದೆ. ಈಗ ಸ್ವಲ್ಪ ಹೊತ್ತಾಯ್ತು. ನೀವ್ ಯಾಕೆ ಇಲ್ಲಿ ಒಬ್ರೆ ಕೂತಿದ್ದೀರಾ? ಏನೂ ಇಲ್ಲ, ಮಾಡಕ್ಕೇನು ಕೆಲಸ ಇರಲಿಲ್ವಲ್ಲ, ಅದಕ್ಕೆ ಸುಮ್ಮನೆ ಒಬ್ಬನೇ ಕೂತಿದ್ದೆ. ಅದು ಅಲ್ಲದೆ ಇವತ್ತು ಹಬ್ಬ ಬೇರೆ ಅಲ್ವಾ, ನನ್ನ ಜೊತೆ ಯಾರು ಹೋಳಿ ಆಡ್ತಾರೆ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಹಾಗೆ ಯಾಕೆ ಅನ್ಕೋತೀರಾ? ನಾನು ನಿಮಗೆ ಬಣ್ಣ ಹಚ್ತೀನಿ. ನೀನಾ? ಏಕೆ? ನಾನು ನಿಮ್ಮ ಮಗಳ ಸಮಾನ ಅಲ್ವಾ? ಹೌದಮ್ಮ, ನೀನು ಹೇಳೋದು ಕರೆಕ್ಟ್. ಸಣ್ಣದಾಗಿ ನಿನ್ನ ಕೈಯಾರು ಒಂದು ಬೊಟ್ಟಿಡು ಸಾಕು. ಹೋಳಿ ಹಬ್ಬ ನೆನೆಸ್ಕೊಂಡ್ರೆ ಹಳದೆಲ್ಲ ನೆನಪಿಗೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿದೆ ಅಂತ ಆಯ್ತು. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಹಚ್ಚು. ಇನ್ನು ಯಾವತ್ತೂ ಹಂಗೆ ಯೋಚನೆ ಮಾಡ್ಬೇಡಿ. ನನ್ನನ್ನೇ ನಿಮ್ಮ ಮಗಳು ಅನ್ಕೊಳ್ಳಿ. ಎಲ್ರಿಗೂ ನಿಂತರ ಮಗಳಿರ್ಬೇಕಮ್ಮ, ಎಲ್ರಿಗೂ ನಿಂತರ ಧೈರ್ಯ ಪ್ರೀತಿ ಬರಬೇಕು. ಇವತ್ತಿಂದ ನೀನು ನನ್ನ ಮಗಳು. ನಾನು ಬರ್ತೀನಿ.